ಶಾಂತಿ ಓಂ ಅಂತ 3 ಬಾರಿ ಓಂಕಾರ. ಸ್ಮರಾಮಿ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಚಿತ್ತಂತೆ ದದಾಮಿ ಮಮ ಗುರೋಃ ಮಮ ಚಿತ್ತಂತೆ ದದಾಮಿ. ಅಕ್ಷದ ನೀರನ್ನು ಬಿಡುವಂತಹದ್ದು ಈ ಮಠದ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಕೊಡ್ತಾಯಿದ್ದೇನೆ. ಯಾವ ರೀತಿಯಾಗಿ ನೀವು ಬೆಳೆಸ್ಕೊಂಡು ಬಂದಿದ್ದರೋ ಅದೇ ರೀತಿ ಬೆಳೆಸ್ತಾ ಆ ಭಗವಂತನ ಹಾಗೂ ಈ ಮಠದ ಒಂದು ಏನೇ ನಿಯಮಗಳಿದೆಯೋ ಆ ಎಲ್ಲವನ್ನ ಪಾಲನೆ ಮಾಡ್ತಾ ನಾನು ಯಾವ ರೀತಿ ನಡೆಸ್ಕೊಂಡು ಬಂದೋ ನೀವು ಕೂಡ ಅದೇ ರೀತಿಯಾಗಿ ನಡೆಸಿ ಎಂಬುದಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾ ಕೈಗೆ ಕೊಡಬೇಕು. ಚಿತ್ತಂತೆ ದದಾಮಿ ಮಮ ಗುರೋಃ ಇತಃ ಪರಂ ಓಂಕಾರ ಜ್ಯೋತಿ ಮಠ ಅಂತೇವಾಸಿನಂ ಶ್ರೀ ಉಮಾಮಹೇಶ್ವರ ಸ್ವಾಮಿನಂ ಇತಃ ಪರಂ ಓಂಕಾರ ಜ್ಯೋತಿ ಮಠ ಅಂತೇವಾಸಿನಂ ಉಮಾಮಹೇಶ್ವರ ಸ್ವಾಮಿನಃ ಇತಃ ಪರಂ ಓಂಕಾರ ಜ್ಯೋತಿ ಮಠ ಅಂತೇವಾಸಿನಂ ಶ್ರೀ ಉಮಾಮಹೇಶ್ವರ ಕಾಳೀತನಯ ಸ್ವಾಮಿನಃ. ಅಂದ್ರೆ ಅವರು ಹೇಳ್ತಾ ಇದ್ದಾರೆ, ಚಿತ್ತಂತೆಯರಾಗಿ ನನ್ನ ಮನಸ್ಸು ಪೂರ್ವಕವಾಗಿ ನಿಮಗೆ ಈ ಒಂದು ದತ್ತನ ಕೊಡ್ತಾ ಇದ್ದೇನೆ, ನಿಮ್ಮನ್ನ ದತ್ತರ ಒಂದು ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ ಮಠಕ್ಕೆ ಎಂಬುದಾಗಿ ಸನ್ಯಸ್ತಂ ಮಯ ಓಂ ಭುವಃ ಸನ್ಯಸ್ತಂ ಮಯ ಓಂ ಭುವಃ ಸನ್ಯಸ್ತಂ ಮಯ ಓಂ ಭೂರ್ಭುವಸ್ವಃ ಸನ್ಯಸ್ತಂ ಮಯ ಓಂ ಯಥಾ ಮತಿಃ ಕರೋಮಿ. ಆ ಭೂರ್ಭುವಃ ಸ್ವಃ ಭೂರ್ಭುವಸ್ವಃ ಎಂಬುವಂತಹ ಪ್ರಣವಾಕ್ಷರಗಳು ಓಂಕಾರ ಏನಿದೆಯೋ, ಗಾಯತ್ರಿ ಏನಿದ್ದಾಳೋ, ಅಗ್ನಿದೇವರ ಏನಿದ್ದಾನೋ, ಪಂಚಭೂತಗಳು ಏನಿದೆಯೋ ಆ ಎಲ್ಲ ದೇವತೆಗಳ ಸಾಕ್ಷಿಯಾಗಿ ಸನ್ಯಸ್ತಮಯ ಸನ್ಯಾಸಿಯಾಗಿ ನಿರತರಾಗಿದ್ದು ಆ ಒಂದು ಅಮ್ಮನವರು ನೀಡಿದಂತಹ ಆದೇಶದಂತೆಯೇ ಈ ಒಂದು ಮಠವನ್ನು ನಾನು ಪರಿಪಾಲನೆ ಮಾಡುತ್ತೇನೆ ಎಂಬುದಾಗಿ ಆ ಒಂದು ಮಾತನ್ನ ಅವರು ಸಹ ಹೇಳಿದ್ದಾರೆ. ಈ ಒಂದು ಸನ್ಯಾಸ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ಎಲ್ಲರೂ ಧನ್ಯರಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಈ ಒಂದು ಸನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡಿ ಮುಂದಿನ ಮಂಗಳಾರತಿ ಕಾರ್ಯಕ್ರಮ. ಹರ ನಮಃ ಪಾರ್ವತಿ ಪತಯೇ.